ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಜಲಿ. ಅಮೂಲ್ ಕನ್ನಡ ಲೈವ್ಗೆ ಸ್ವಾಗತ. ಸೊ ಇವತ್ತು ನಾನೊಂದು ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಸೊ ಸೀಸನಲ್ ಸ್ಪೆಷಲ್ ಅಂತ ಹೇಳ್ಬೋದು. ಮ್ಯಾಂಗೋ ಬಾದಾಮ್ ಖೀರ್. ಸೊ ಮ್ಯಾಂಗೋ ಯೂಸ್ ಮಾಡಿಕೊಂಡು ಒಂದು ಖೀರ್. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ರಿಚ್ ಆಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಯಾವ ಥರ ಮಾಡೋದು, ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸೊ ನಾನಿಲ್ಲಿ ಅಮೂಲ್ ಗೋಲ್ಡ್ ಮಿಲ್ಕ್ ತೊಗೊತಾ ಇದ್ದೀನಿ, 1 ಲೀಟರ್. ಸೊ ಅಮೂಲ್ ಕಂಡೆನ್ಸ್ ಮಿಲ್ಕ್ ಮತ್ತು ಖೋವಾ. ಸೊ ಇಲ್ಲಿ ಮೇಯ್ನಾಗಿ ಬೇಕಾಗಿರೋದು ಮ್ಯಾಂಗೋ. ಸೊ ಮ್ಯಾಂಗೋ ಪಲ್ಪ್ ಮಾಡಿ ಇಟ್ಕೊಂಡಿದ್ದೀನಿ ಆಫ್ 2 ಮ್ಯಾಂಗೋಸ್. ಸೊ ಇದು ನಾನು ಮಲ್ಲಿಕಾ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದರೂ ತೊಗೋಬೋದು. ಸೊ ಇದು ಬಾದಾಮ್ ಪೇಸ್ಟು. ಹೇಗೆ ಅಂದರೆ ಬಾದಾಮನ್ನ ನಾವು ರಾತ್ರಿನೇ ನೆನೆಸಿ ಸಿಪ್ಪೆ ತೆಕ್ಕೊಂಡು ಅದನ್ನು ಪೇಸ್ಟ್ ಮಾಡಿದ್ದೀನಿ. ಮತ್ತು ಇದು ಬಾಸುಮತಿ ರೈಸ್. ಸೊ ಬಾಸುಮತಿ ರೈಸ್ನ ಸ್ವಲ್ಪ ಒಂದು 10 to 15 ಮಿನಿಟ್ಸ್ ನೆನೆಸ್ಕೊಂಡು ಮತ್ತು ಅದನ್ನು ಬಟ್ಟೆ ಮೇಲೆ ಒಣಗೋ ತನಕ ನಾವು ಡ್ರೈ ಮಾಡಿಕೊಂಡು, ಸೊ ಈ ಥರ ತರ್ತರಿಯಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ಕೇಸರಿ ತೊಗೊಂಡಿದ್ದೀನಿ. ಸೊ ಇಷ್ಟೇ ಬೇಕಾಗಿರೋದು, ಸಿಂಪಲ್ ಬಟ್ ಟೇಸ್ಟಿ. ಹೇಗೆ ಮಾಡೋಣ ಅಂತ ನೋಡ್ಬಿಡೋಣ. ಸೊ ಇವಾಗ ಫಸ್ಟು ಹಾಲನ್ನ ನಾವು ಕಾಯಕ್ಕೆ ಇಟ್ಕೋಬೇಕು. ಸೊ ಅಮೂಲ್ ಮಿಲ್ಕ್ ತೊಗೊಂಡಿದ್ದೀನಲ್ಲ, ಅದು 1 ಲೀಟರ್ ಹಾಕೊಳ್ಳೋಣ. ಸೊ ಇದು ಇವಾಗ ಕುದಿಬೇಕು ನಮಗೆ. ಕುದಿಯೋವಾಗ ಹೈ ಮಾಡಿಕೊಂಡು ನಾವು ಕುದ್ದ ಮೇಲೆ ಲೋ ಮಾಡ್ಕೊಳ್ಳೋಣ. ಸೊ ಯಾರಾದರೂ ಈ ಡಿಶ್ನ ಟ್ರೈ ಮಾಡಿದ್ದೀರಾ? ಹೇಗೆ ಟ್ರೈ ಮಾಡಿದರೆ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ.
ಇದು ಹಾಲು ಕುದಿಬೇಕು ಸ್ವಲ್ಪ. 1 ಲೀಟರ್ ತೊಗೊಂಡಿದ್ದೀನಿ ನಾನು. ಅಮೂಲ್ ಕ್ರೀಮ್ ಗೋಲ್ಡ್ ಮಿಲ್ಕು. ಸೊ ನೀವು ಯಾವ ಹಾಲು ಬೇಕಾದ್ರೂ ತೊಗೋಬೋದು, ಅಮೂಲ್ ಅವ್ರದ್ದು. ಮ್ಯಾಂಗೋ ಸೀಸನ್ ಇದೆ ಅಲ್ವಾ, ಸೊ ನೀವು ಇದನ್ನೊಂದು ಸಲ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಹಾಲು ಕುದೀತಾ ಇದೆ. ಈ ಟೈಮಲ್ಲಿ ನಾವು ಕೇಸರಿನ ಹಾಕ್ಕೊಳ್ಳೋಣ. ಕಲರ್ ಬಿಡುತ್ತೆ, ಅದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಲಲ್ಲಿ ನೆನೆಸಿ ಕೂಡ ಹಾಕ್ಕೋಬೋದು, ಬೇಕಂದ್ರೆ ಹೀಗೆ ಕೂಡ ಹಾಕ್ಕೋಬೋದು. ಬಿಸಿ ಆಗ್ತಾ ಇದೆ ಅಲ್ವಾ, ಸೊ ನಾವು ಇವಾಗಲೇ ಹಾಕ್ಕೊಂಡ್ರೆ ಅದು ಆಗುತ್ತೆ. ಸೊ ನೋಡಿ, ಆವಾಗಲೇ ಕಲರ್ ಬಿಡಕ್ಕೆ ಸ್ಟಾರ್ಟ್ ಆಗ್ತಾ. ಇವಾಗ ಹಾಲು ಕಾಯ್ತಾ ಇದೆ. ಸೊ ನಾವು ಇವಾಗ ಏನು ಮಾಡೋಣ ಅಂದರೆ ಬಾಸುಮತಿ ರೈಸ್ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋಣ. ಇದು ಚೆನ್ನಾಗಿ ಕುಕ್ ಹಾಕ್ಬೇಕು ನಮಗೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಲೆಲ್ಲ ರೈಸ್ ಎಲ್ಲ ಕುಕ್ಕಾಗಿ ಅದು ತಿಕ್ಕಾಗುತ್ತೆ. ಸೊ ನಾವು ಇದು ನೆನೆಸಿರ್ತೀವಲ್ಲ, ಸೊ ಅದಕ್ಕೆ ಬೇಗ ನಮಗೆ ಬೇಯುತ್ತೆ. ಸೊ ನೆನೆಸಿಲ್ಲ ಅಂದರೆ ಲೇಟ್ ಆಗುತ್ತೆ. ಸೊ ನೆನೆಸ್ಬೇಕು ನಾವು. ಬಾಸುಮತಿ ರೈಸ್ ಆಲ್ಮೋಸ್ಟ್ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತೊಗೊಂಡಿದ್ದೀನಿ.
ಸೊ ನಿಮ್ಮ ಕ್ವಾಂಟಿಟಿ, ಹಾಲು ಕ್ವಾಂಟಿಟಿ ಎಷ್ಟಿದೆಯೋ ಅಷ್ಟು ನೀವು ನೋಡ್ಕೊಂಡು ತೊಗೋಬೋದು. ಸೊ ಇದು ಬೆಂದರೆ ಗಟ್ಟಿ ಆಗುತ್ತೆ, ಹಾಲೆಲ್ಲ ಚೆನ್ನಾಗಿರುತ್ತೆ. ಸೊ ಇದು ಬೇಯಕ್ಕೊಂದೇ ಟೈಮ್ ನಮಗೆ, ಬೇರೆ ಎಲ್ಲ ಬೇಗ ಆಗೋಗುತ್ತೆ. ಸೊ ಇದನ್ನು ಬೆಂದ ಮೇಲೆ ನಾವು ಕಂಡೆನ್ಸ್ ಮಿಲ್ಕ್, ಯಾವುದು ನಾವು ಸ್ವೀಟ್ ಹಾಕ್ತೀವೋ, ಶುಗರ್ ಆಗಲಿ ಕಂಡೆನ್ಸ್ ಮಿಲ್ಕ್ ಆಗಲಿ, ಸೊ ಅದು ಬೆಂದ ಮೇಲೆ ಹಾಕಬೇಕು, ಇಲ್ಲಾಂದರೆ ಅಕ್ಕಿ ಬೇಯಲ್ಲ. ಸೊ ಇದಕ್ಕೆ ಯಾವುದೇ ರೀತಿ ತುಪ್ಪ ಆಗಲಿ ಏನೂ ಬೇಡ. ಸೊ ಅದೇ ರಿಚ್ ಆಗಿರುತ್ತೆ. ಸೊ ಈ ಥರ ಮಧ್ಯೆ ಮಧ್ಯೆ ನಾವು ಸ್ಕ್ರೇಪ್ ಮಾಡ್ತಾಯಿದ್ರೆ ಇಲ್ಲೆಲ್ಲ ನಮಗೆ ಖೋವಾ ಥರ ಕೆನೆ ಏನಿರುತ್ತೆ ಅದೆಲ್ಲ ನಮಗೆ ಇದರೊಳಗಡೆನೇ ಸೇರ್ಕೊಳ್ಳುತ್ತೆ. ರಿಚ್ ಆ್ಯಂಡ್ ಕ್ರೀಮಿ ಆಗಿ ತುಂಬ ಚೆನ್ನಾಗಿದೆ. ಸೊ ಕಲ್ಲರೇ ನೋಡಿ ಚೇಂಜ್ ಆಗೋಯ್ತು, ಕೇಸರಿದು. ಆ್ಯಂಡ್ ನಾವು ಅಕ್ಕಿ ಏನು ಹಾಕಿದ್ವಿ ಅದು. ಸೊ ನೀವು ಸೀಸ್ನಲ್ ಸ್ಪೆಷಲ್ ಮ್ಯಾಂಗೋಗಳಲ್ಲಿ ಏನೇನು ರೆಸಿಪೀಸ್ ಮಾಡಿದ್ರಿ? ಸೊ ಇನ್ನೇನು ಲಾಸ್ಟ್ ಆಗ್ತಾ ಇದೆ ಸೀಸನ್. ಸೊ ಯಾವ್ಯಾವ ಥರ ಟ್ರೈ ಮಾಡಿದ್ರಿ? ಸೊ ನಾನಂತೂ ತುಂಬ ವೆರೈಟೀಸ್ ಟ್ರೈ ಮಾಡಿಬಿಟ್ಟೆ. ಸೊ ಇನ್ನೂ ಇದೆ. ಸೊ ನಾವು ಸ್ಟೋರ್ ಕೂಡ ಮಾಡ್ಕೋಬೋದು ಮ್ಯಾಂಗೋಸ್ನ. ಲೈಕ್ ಪ್ಯೂರಿ ಮಾಡಿಬಿಟ್ಟು ಫ್ರೀಝರಲ್ಲಿಟ್ಟರೆ ಸೊ ಆಲ್ಮೋಸ್ಟ್ 1 ಇಯರ್ವರೆಗೂ ಹಾಗೇ ಇರುತ್ತೆ. ಸೊ ನೆಕ್ಸ್ಟ್ ಸೀಸನ್ವರೆಗೂ ನಾವು ಯಾವಾಗ ಬೇಕಾದರೂ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇವಾಗೆಲ್ಲ ರೇಟ್ಸ್ ಕಮ್ಮಿ ಇದೆ ಮ್ಯಾಂಗೋಸ್ದು. ಸೊ ಟ್ರೈ ಮಾಡ್ಬೋದು.
ಸೊ ಅಮುಲ್ ಪ್ರಾಡಕ್ಟ್ಸ್ ಅಂತೂ ರೆಗ್ಯುಲರ್ ಫ್ಯಾನ್ ಅಂತ ಆಗಿಬಿಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ನನ್ನ ಕಂಡೆನ್ಸ್ ಮಿಲ್ಕ್ ಆಗಲಿ ಕೋವಾ ಆಗಲಿ ನನಗೆ ತುಂಬ ಇಷ್ಟ ಅವ್ರದ್ದು. ಆ್ಯಂಡ್ ಬಟರ್ ಕೂಡ. ಸೊ ಆಲ್ ಪಲ್ಸಸ್ ಆಗಿರಲಿ, ದಾಲ್ ಆಗಿರಲಿ, ರೈಸ್ ಆ್ಯಂಡ್ ಗೋಧಿ ಹಿಟ್ಟು ಎಲ್ಲ ತುಂಬ ಚೆನ್ನಾಗಿದೆ. ಆರ್ಗ್ಯಾನಿಕ್ ಆ್ಯಂಡ್ ಕೆಮಿಕಲ್ ಫ್ರೀ. ಸೊ ತುಂಬ ಇಷ್ಟ ಆಗುತ್ತೆ ನನಗೆ. ಬಾಸುಮತಿ ರೈಸ್ ಅಂತೂ ಅವ್ರದ್ದು ಇಟ್ಸ್ ಡ್ಯಾಮ್ ಗುಡ್, ವೆರಿ ಗುಡ್. ಅದು ತುಂಬ ಚೆನ್ನಾಗಿದೆ. ಸೊ ಪಲಾವ್ ಮಾಡಿದ್ದೆ ಆ್ಯಂಡ್ ಒಂದು ಸಾರಿ ರಸಮ್ ರೈಸ್ಗೆ ತುಂಬ ಚೆನ್ನಾಗಿತ್ತು ಅದು. ಸೊ ನನಗೆ ತುಂಬ ಇಷ್ಟ ಆಯಿತು ಅವ್ರ ಬಾಸುಮತಿ ರೈಸ್. ಒಂದು ಫ್ಲೇವರ್ಫುಲ್ ಆಗಿದೆ ಆ್ಯಂಡ್ ಅರೋಮಾ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಅಕ್ಕಿ ಬೆಂದಿದೆಯಾ ಅಂತ ಒಂದ್ಸಲಿ ನೋಡೋಣ. ಸ್ವಲ್ಪ ಬೇಯಬೇಕು, ಒಂದು 50-60% ಬೆಂದಿದೆ. ಸೊ ಇದೇ ಟೈಮಲ್ಲಿ ನಾವು ಬಾದಾಮಿ ಪೇಸ್ಟ್ ಮಾಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಎರಡೂ ಸ್ವಲ್ಪ ಬೇಯುತ್ತೆ. ಸೊ ಈ ಬಾದಾಮಿ ನಾನು ಒಂದು 20ರಿಂದ 30 ಬಾದಾಮಿ ತೊಗೊಂಡಿದ್ದೆ. ಒಂದು 30 ಅಂದ್ಕೊಳ್ಳಿ, 30 ಬಾದಾಮಿ. ಸೊ ಅದು ನಾನು ರಾತ್ರಿನೇ ನೆನೆಸಿ ಇಲ್ಲ ನೀವು ಯಾವಾಗ ಬೇಕು ಅಂತ ಆವಾಗ ಲೈಕ್ ಒಂದು 4-5 hours ಮುಂಚೆ ನೆನೆಸಿದ್ರೆ ಸಾಕು. ಸೊ ನಾನು ರಾತ್ರಿನೇ ನೆನೆಸಿದ್ದೆ. ಸೊ ರಾತ್ರಿ ನೆನೆಸಿ ಇವಾಗ ಸಿಪ್ಪೆ ತೆಗೆದು ನಾನು ಅದನ್ನು ಪೇಸ್ಟ್ ಮಾಡಿಟ್ಕೊಂಡೆ. ಇಲ್ಲ ಅರ್ಜೆಂಟಾಗಿ ಬೇಕು ಅಂದರೆ ನೀವು ಹಾಟ್ ವಾಟರಲ್ಲಿ ಕೂಡ ನೆನೆಸ್ಬೋದು. ಸೊ ಆವಾಗ ಸಿಪ್ಪೆ ಎಲ್ಲ ಬಂದ್ಬಿಡು ಆರಾಮಾಗಿ. ಸೊ ತಿಕ್ಕಾಗ್ತಾ ಇದೆ ನೋಡಿ, ಎಷ್ಟು ತಿಕ್ಕಾಗಿದೆ. ಆ್ಯಂಡ್ ನಮ್ಗೆ ಅನ್ನ ಕೂಡ ಬೆಂದಿರೋದು ಅಂದರೆ ಇನ್ನೂ ಬೇಯ್ತಾ ಇರೋದು ಗೊತ್ತಾಗುತ್ತೆ. ಆವಾಗಲೇ ಗೊತ್ತಾಗ್ತಾ ಇರಲಿಲ್ಲ.
ಒಂದ್ಸಲಿ ಚೆಕ್ ಮಾಡೋಣ ಬೆಂದಿದೆಯಾ ಅಂತ. ಒಂದು 90% ಬೆಂದಿದೆ. ಸೊ ಇವಾಗ ನಾವು ಅವ್ರ ಅಮೂಲ್ ಖೋವಾ ಹಾಕ್ಕೊಳ್ಳೋಣ. ಇದನ್ನು ಕೂಡ ಇದ್ರ ಜೊತೆ ಚೆನ್ನಾಗಿ ಕಂಬೈನ್ ಆಗುತ್ತೆ. ಸೊ ನಾನೊಂದು 100 ಗ್ರಾಮ್ಸ್ ಹಾಕಿದ್ದೀನಿ ಖೋವಾ. ಈ ಕ್ವಾಂಟಿಟಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ಎಲ್ಲ ಚೆನ್ನಾಗಿ ಕಂಬೈನ್ ಆಗಬೇಕು. ನಾವು ಸ್ವೀಟ್ ಹಾಕಿದಾಗ ಸ್ವಲ್ಪ ನೋಡ್ಕೊಂಡು ಹಾಕಬೇಕು, ಬಿಕಾಸ್ ಮಾವಿನ ಹಣ್ಣು ಕೂಡ ಸ್ವೀಟ್ ಇರುತ್ತಲ್ಲ, ಸೊ ಜಾಸ್ತಿ ಆಗಬಾರ್ದು. ಸೊ ನಮಗೆ ಖೋವಾ ಚೆನ್ನಾಗಿ ಕಂಬೈನ್ ಆದಮೇಲೆ ನಾವು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಳೋಣ. ಸೊ ಬಾದಾಮಿ ಹಾಕಿರೋದ್ರಿಂದ ಆ್ಯಂಡ್ ಖೋವಾ ಹಾಕಿರೋದ್ರಿಂದ ತುಂಬ ತಿಕ್ಕಾಗಿ ಬಂದಿದೆ. ಮೇನ್ಲಿ ಹಾಲು ಅಮೂಲ್ ಗೋಲ್ಡ್ ಮಿಲ್ಕ್ ಆಗಿರೋದ್ರಿಂದ ತುಂಬ ತಿಕ್ಕಾಗಿ ಕಾಣಿಸ್ತಾ ಇದೆ ಖೀರ್ನ. ಸೊ ಚೆನ್ನಾಗಿ ನಾವು ಖೋವಾ ಎಲ್ಲ ಕರಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಸೊ ಖೋವಾ ಎಲ್ಲ ಮಿಕ್ಸ್ ಆಗಿದೆ. ಸೊ ಅಮೂಲ್ ಅವರ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಳೋಣ. ಸೊ ಸಾಕು, ನೋಡಿಕೊಂಡು ನಾವು ಆಮೇಲೆ ಬೇಕಂದರೆ ಹಾಕ್ಕೋಬೋದು, ಬಿಕಾಸ್ ಮಾವಿನ ಹಣ್ಣು ಕೂಡ ಸ್ವೀಟಾಗಿರುತ್ತೆ.
ಒಂದು ಸ್ವಲ್ಪ ಹಾಕ್ಬೋದು, ಸ್ವಲ್ಪ ಹಾಕಿ. ಅದು ಅಷ್ಟೇ, ಒಂದು 100 ml ಆಗೋ ತನಕ ಅಷ್ಟು ಹಾಕ್ಬೋದು, 1 ಲೀಟರ್ ಮಿಲ್ಕ್. ಸೊ ಇವಾಗ ಇದು ಚೆನ್ನಾಗಿ ಒಂದು ಸಲ ಕುದ್ದುಬಿಟ್ರೆ ನಮಗೆ ಆಯ್ತಿದು. ಇದು ಆಫ್ ಮಾಡಿಬಿಟ್ಟು ಆಮೇಲೆ ನಾವು ಮ್ಯಾಂಗೋ ಪ್ಯೂರಿನ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು. ಸೊ ಇವಾಗ ಸಾಕಿದು. ಸೊ ನಾನು ಇಲ್ಲಿ ಅದನ್ನು ಸ್ವಲ್ಪ 1-2 ಮಿನಿಟ್ಸ್ ಈ ಥರ ಕೈ ಆಡಿಸ್ಬಿಟ್ಟು ಫ್ರೆಶ್ ಕ್ರೀಮಿ ಆ್ಯಂಡ್ ತಿಕ್ಕಾಗಿ ಬಂದಿದೆ ನೋಡಿ. ಸೊ ಇವಾಗ ಮ್ಯಾಂಗೋ ಪಲ್ಪ್ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೊಳ್ಳೋಣ. ಸೊ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ. ಸೊ ತುಂಬ ತಿಕ್ಕಾಗಿದೆ, ತುಂಬ ಚೆನ್ನಾಗಿದೆ. ಸೊ ಹುಳಿ ಇದ್ರೆ ಏನಾಗುತ್ತೆ, ಒಂದೊಂದ್ಸಲ ಒಡೆದೋಗುತ್ತೆ.
ಸೊ ಆವಾಗ ನಾವು ಫುಲ್ ಕಂಪ್ಲೀಟ್ಲಿ ತಣ್ಣಗೆ ಮಾಡಿ ಆಮೇಲೆ ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನಾನು ಹುಳಿ ಇರಲಿಲ್ಲ, ನಾನು ಟೇಸ್ಟ್ ಮಾಡಿದ್ದೆ, ಸೊ ನೋ ಪ್ರಾಬ್ಲಮ್. ಸೊ ಇದು ಬಿಸಿಯಾಗಿ ಕೂಡ ನಾವು ಸರ್ವ್ ಮಾಡ್ಕೋಬೋದು, ಇಲ್ಲ ಚಿಲ್ಡಾಗಿ ಕೂಡ ಸರ್ವ್ ಮಾಡ್ಕೋಬೋದು. ಸೊ ಪ್ರಿಫರಬಲಿ ಚಿಲ್ಡಾಗಿ ಚೆನ್ನಾಗಿರುತ್ತೆ. ಸೊ ನೀವು ಡ್ರೈ ಫ್ರೂಟ್ಸ್ ಕೂಡ ಬೇಕಂದರೆ ಹಾಕ್ಕೋಬೋದು. ನಾನು ಬಾದಾಮ್ ಪೇಸ್ಟ್ ಹಾಕಿದ್ನಲ್ಲ, ಸೊ ಅದನ್ನು ನಾನು ಸ್ಕಿಪ್ ಮಾಡಿದೆ. ಸೊ ಚೆನ್ನಾಗಿ ಮ್ಯಾಂಗೋನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ. ತುಂಬ ಚೆನ್ನಾಗಾಗಿದೆ. ಸೊ ಕಲರ್ ನೋಡಿ ಹೇಗೆ ಬಂದಿದೆ ಅಂತ. ಸೊ ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಸೊ ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಇವಾಗ ಮ್ಯಾಂಗೋ ಖೀರ್ ರೆಡಿ ಆಗಿದೆ. ತುಂಬ ಕ್ರೀಮಿ ಆ್ಯಂಡ್ ಡೆಲಿಷಿಯಸ್ ಆಗಿದೆ. ಸೊ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಹೇಗಿತ್ತು ಮ್ಯಾಂಗೋ ಖೀರ್? ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಬಟ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಹೇಳಿ. ಸೊ ಯಾವುದಾದ್ರು ಸೀಸ್ನಲ್ ಫ್ರೂಟ್ಸ್ ಈ ಥರ ನಾವು ಯೂಸ್ ಮಾಡಿ ಮಾಡ್ಕೋಬೋದು. ಸೊ ಅಮೂಲ್ ಕನ್ನಡ ಅವ್ರಿಗೆ ತುಂಬ ಥ್ಯಾಂಕ್ ಯು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಮತ್ತೊಂದು ಲೈವ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.